ಅಲ್ಲಿ ಯಾರೋ ನಿಂತಿರೋ ಥರ ಇದೆಯಲ್ಲ, ವೈದೇಹಿ ಥರನೇ ಕಾಣ್ತಾ ಇದ್ದಾಳೆ. ಅವಳು ವೈದೇಹಿನಿ ಅಂತ ಹೇಗೆ ಕಂಡುಹಿಡಿಯೋದು? ಒಂದು ಸಲ ಜೋರಾಗಿ ವೈದೇಹಿ ಅಂತ ಕೂಗಿದ್ರೆ ನನ್ನ ಮಗಳೇ ಆಗಿದ್ರೆ ನನ್ನ ಕಡೆ ತಿರುಗಿ ನೋಡ್ತಾಳೆ. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತು? ವೇದಾಂತ್ ವೇದಾಂತ್ ಅಮ್ಮ ಕೂಗ್ದಾಗೈತಲ್ವಾ? ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ. ಅಮ್ಮ ಅಮ್ಮ ಅಜ್ಜಿಗೆ ಏನಾಯ್ತು? ಗೊತ್ತಿಲ್ಲ ವೇದಾಂತ್. ಅಮ್ಮ ಏನೋ ಟೆನ್ಷನಿಂದ ಹೊರಗಡೆ ಬಂದರು. ನಾನು ಹಿಂದೆ ಬಂದೆ. ಬರೋಷ್ಟರಲ್ಲಿ ತಲೆ ಹಿಡ್ಕೊಂಡು ಕಿರಿತು ಬಿದ್ದುಬಿಟ್ರು. ಅಮ್ಮ ಅಮ್ಮ ಅನ್ಸುತ್ತೆ, ತುಂಬ ರಕ್ತ ಬರ್ತದೆ. ಅಯ್ಯೋ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗೋಣ. ನೀನಾ? ಅದಕ್ಕ ನಾನೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಲ್ಲಿ ಅಮ್ಮನಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡ್ಬೇಕಂತೆ ಹಾಸ್ಪಿಟಲ್ಗೆ ಹೋಗಿ ಬಂದು ಮಾತಾಡ್ತೀನಿ. ಅಕ್ಕ ಒಂದು ನಿಮಿಷ, ಇಂಪಾರ್ಟೆಂಟ್ ವಿಷಯ ಕಾಯ್ದು ನೀವು ಇದನ್ನ ಕೇಳಲೇಬೇಕು. ನೋಡು ಪರಮಾನಂದ, ಈಗಾಗಲೇ ನನಗೆ ಸಾಕಷ್ಟು ಟೆನ್ಷನ್ ಇದೆ. ಹೊಸದಾಗಿ ಇನ್ನೊಂದು ಟೆನ್ಷನ್ ಬೇಕಾಗಿಲ್ಲ. ಅದೇನು ಇಂಪಾರ್ಟೆಂಟ್ ವಿಚಾರ ಅಂತ ಮೊದಲು ಹೇಳ. ಅಮ್ಮನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಅವ್ರ ಕಂಡೀಷನ್ ಹೇಗಿದೆಯೋ ಏನೋ. ಅಯ್ಯೋ ಸಿಸ್ಟರ್, ನೀನು ಟೆನ್ಷನ್ ಮಾಡ್ಕೊಂಥದ್ದು ಏನೂ ಇಲ್ಲ. ಅಂದಾಗೆ ಅಮ್ಮನ ಕೊಡ್ತಿದ್ದು ನಾನೇ. ಏನು? ಗೊತ್ತಕ್ಕ, ಅಮ್ಮನ ಕೊಡ್ತಿದ್ದು ನಾನೇ. ಈ ಇಡಿಯಟ್, ಯಾಕೋ ಅಮ್ಮಂಗೆ ಹೊಡಿಯೋಕ್ಕೋದೆ? ಅದು ಅಷ್ಟು ಜೋರಾಗಿ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಗಾಬರಿ ಆಗಬೇಡ, ನಾನು ನಿನ್ನ ಸಾಯೋ ಥರ ಹೊಡೆದಿಲ್ಲ, ನೋಡ್ಕೊಂಡು ಹೊಡೆದಿದ್ದೀನಿ. ಏ ಇಡಿಯಟ್, ಮತ್ತೆ ಮತ್ತೆ ಹೊಡೆದೆ ಅಂತ ಹೇಳಬೇಡ. ಯಾಕೆಂತ ಎಡ್ವರ್ಟ್ ಕೆಲಸ ಮಾಡಿದೆ ಅದನ್ನು ಪೊಗಳು. ಏ ಒಳ್ಳೇದು ಮಾಡಿದೆ, ಹಿಂಗೆಲ್ಲ ಆಡ್ತೀಯಲ್ಲ, ಹೆಲ್ಪ್ ಮಾಡೋದು ತಪ್ಪ? ನೀನು ಸುಮ್ಮನೆ ತಲೆ ಕೆಡಿಸ್ಬೇಡ. ಇದರಿಂದ ಏನೋ ಹೆಲ್ಪ್ ಆಗಿದೆ. ಇಡಿಯಟ್. ಆಗಿದೆಯಕ್ಕ, ಖಂಡಿತ ಆಗಿದೆ. ಅವತ್ತು ವಿಕ್ಕಿಗೆಲ್ಲ ವಿಚಾರ ಗೊತ್ತಾದಾಗ ಅವನ ಹತ್ರ ಅಂತ ಹೆಂಗೆ ಬಚಾವ್ ಮಾಡಿದ್ನು. ಅದೇ ಥರ ಅಮ್ಮನ ಹತ್ರ ಇವತ್ತು ಬಚಾವ್ ಮಾಡಿದ್ದೀನಿ. ನೀನು ನನ್ನ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಆಡ್ತಿದ್ಯಾ. ಅಮ್ಮನಿಂದ ಬಚಾವ್ ಮಾಡಿದ್ಯಾ? ನೀನು ಏನು ಹೇಳಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಅಮ್ಮ ಏನು ಮಾಡಕ್ಕೆ ಹೊರಟಿದ್ಲು? ನೀನು ಇಷ್ಟು ವರ್ಷ ವೈದೇಹಿನ ಬಚ್ಚಿಟ್ಟಿದ್ದೆ. ಅವಳನ್ನೇನಾದರೂ ಅಮ್ಮ ನೋಡ್ಬಿಟ್ಟಿದ್ರೆ ಏನಾಗ್ತಾಯಿತ್ತು ಸ್ವಲ್ಪ ಯೋಚನೆ ಮಾಡು. ಅಮ್ಮ ವೈದೇಹಿನ ನೋಡಿದ್ಲ? ಇನ್ನೇನು ನೋಡೋದ್ರಲ್ಲಿದ್ದರು ಅಷ್ಟರಲ್ಲಿ ನಾನು ಬಚಾವ್ ಮಾಡ್ಬಿಟ್ಟೆ. ನಿಜ ಹೇಳ್ತಿದ್ಯಾ?
ವೈದೇಹಿ ಇಲ್ಲಿದ್ಲ, ನೀನು ಅವಳನ್ನು ನೋಡ್ತೀಯಾ? ಅದನ್ನೇ ತಾನೇ ಹೇಳ್ತಾ ಇರೋದು. ಒಂದು ಕ್ಷಣ ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗಲಿಲ್ಲ. ಆದರೆ ಯಾವಾಗ ಅಮ್ಮನೇ ಬಂದು ಹುಡ್ಕೋಕ್ಕೆ ಶುರು ಮಾಡಿದ್ಳು ಆವಾಗ ಕನ್ಫರ್ಮ್ ಆಯಿತು ಅದು ವೈದೇಹಿನೇ ಅಂತ. ಮೇಡಮ್, ನಮ್ಮ ಪ್ಯಾಸೆಂಜರ್ ಒಬ್ರು ಈ ಮನೆಗೆ ಹೋಗಿದ್ದಾರೆ. ಅವ್ರು ಬರ್ತಿದಂಗೆ ಹೋಗ್ತೀನಿ ಮ್ಯಾಮ್. ನೀನು ಆಟೋದಲ್ಲಿ ಬಂದಿರೋದು ಗಂಡಸ ಹೆಂಗಸ? ನೋಡಕ್ ಸ್ವಲ್ಪ ನಿಮ್ಮ ಥರನೇ ಇದ್ರು, ನಿಮ್ಮ ಏಜರೇ ಅನ್ಸುತ್ತೆ. ವೇದಾಂತ್, ನಿನ್ನಷ್ಟು ಕಾಳಜಿ ಮಾಡೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಯಾರಿಗೇನೇ ಆದರೂ ಜಾಸ್ತಿ ಸಂಕಟ ಪಡೋನೇ ನೀನು. ಅಗ್ರಜ, ಏನೂ ವರಿ ಮಾಡ್ಕೊಳ್ಬೇಡ. ಅಜ್ಜಿಗೆ ಏನೂ ಆಗಲ್ಲ, ಅವ್ರು ಬೇಗನೆ ಹುಷಾರಾಗ್ತಾರೆ. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಆರಾಮಾಗಿರು. ಹೌದು ವೇದಾಂತ್, ನೀನು ತುಂಬ ಯೋಚನೆ ಮಾಡಬೇಡ. ಅಜ್ಜಿಗೇನೂ ಆಗಲ್ಲ. ಆದರೂ ಅಜ್ಜಿಗೆ ಅಗ್ರಜ, ಅಜ್ಜಿಗೆ ಏನೂ ಆಗಲ್ಲ. ಅವರು ಹುಷಾರಾಗಿ ಹೊರಗಡೆ ಬರ್ತಾರೆ. ಎಲ್ಲ ಇಷ್ಟರಲ್ಲೇ ಮುಗೀತು. ಏನೂ ದೊಡ್ಡದಾಗಲಿಲ್ಲ. ಅಷ್ಟಕ್ಕೆ ಸಮಾಧಾನ ಪಡಬೇಕು. ನೀನು ಹೇಳೋದು ಸರಿನೇ. ಇನ್ಫ್ಯಾಕ್ಟ್ ನಮ್ಮ ಅದೃಷ್ಟ ಅವ್ರು ಮೇಜರಾಗಿ ಏನೂ ಆಗಲಿಲ್ಲ. ಬಟ್ ಅಜ್ಜಿ ಪಾರ್ಟಿ ಬಿಟ್ಟು ಆಫೀಸ್ ಹೊರಗಡೆ ಯಾಕೆ ಬಂದರು ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಗ್ರಜ. ಅಜ್ಜಿ ಯಾಕೆ ಹೊರಗಡೆ ಹೋದ್ರು? ಅದು ರಾತ್ರಿ. ಒಬ್ಬರೇ ಅವ್ರು ಎಲ್ಲೂ ಆಚೆ ಹೋಗೋದೇ ಇಲ್ಲ. ಆದರೂ ಆಫೀಸಿಂದ ಯಾಕೆ ಹೊರಗಡೆ ಹೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಬಾವಾ, ಪಾರ್ಟಿಲಿ ಸೌಂಡ್ ಜಾಸ್ತಿ ಅಂತ ಅಜ್ಜಿ ಆಚೆ ಹೋಗಿರ್ಬೋದಲ್ವಾ? ಅಲ್ಲಿ ಲೈಟ್ ಸರಿ ಇರಲಿಲ್ವೇನೋ, ಆಗ ಬೈ ಮಿಸ್ಸಾಗಿ ಕಾಲ್ ಜಾರ್ ಬಿತ್ತಿರಬೇಕು ಅನಿಸುತ್ತೆ. ಇಲ್ಲ ನೋಡಿ ನಂದಿನಿ, ಅಜ್ಜಿ ಸೌಂಡ್ಗೆಲ್ಲ ಹೆದರೋರೇ ಅಲ್ಲ. ಇನ್ಫ್ಯಾಕ್ಟ್ ಪಾರ್ಟಿ ಅಂತ ಬಂದರೆ ಅವರು ನಮಗಿಂತ ಎಂಜಾಯ್ ಮಾಡ್ತಾರೆ. ಏನೂ ಕಾರಣ ಇಲ್ಲದೆ ಅವ್ರು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯಾಕೆ ಹೋದ್ರು ಅಂತ ನನಗೂ ಗೊತ್ತಾಗ್ತಿಲ್ಲ. ವೇದಾಂತ್, ಯಾವ ಟೈಮು ಶಾಶ್ವತ ಅಲ್ಲ, ಎಲ್ಲ ಸರಿ ಹೋಗುತ್ತೆ. ಹೋಪ್ಸ್ ಕಳ್ಕೊಳ್ಬಾರ್ದು ಅಂತ ಹೇಳೋ ನೀನು ಹೀಗೆ ಕೂತ್ರೆ ಹೇಗೆ ವೇದಾಂತ್? ಏನೂ ಆಗಲ್ಲ. ಜಸ್ಟ್ ಮಿಸ್ ವೈದೇಹಿ ಅಮ್ಮನ ಕಣ್ಣಿಗೆ ಬಿದ್ದಿರೋಳು. ಆವಾಗ ನಿನ್ನ ಡ್ರಾಮಾ ಎಲ್ಲ ಮುಗಿದೋಗಿರೋದು. ಆಮೇಲೆ ನಿನ್ನ ಪ್ಲ್ಯಾನ್ ಮಣ್ಣು ಅಂಗಡಿ ಎಲ್ಲ ಹೊಳೆಯಲ್ಲಿ ಹುಣ್ಸೆನ್ ತೊಳ್ದಂಗೆ ಆಗೋಗಿರೋದು. ಏನು ಯೋಚನೆ ಮಾಡ್ತಾ ಇದೆಯಕ್ಕ? ನಾನು ಮಾಡಿದ ಕೆಲಸ ಎಲ್ಲ ಸರಿ ಇದ್ದೆ ತಾನೇ? ಈಗ ತಪ್ಪು ಸರಿ ಅಂತ ಯೋಚನೆ ಮಾಡೋ ಟೈಮ್ ಅಲ್ಲ. ಆ ವೈದೇಹಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂದರೆ ಮೊದಲು ಅವಳನ್ನು ಹುಡುಕಿ ಅವಳಿಗೊಂದು ಗತಿ ಕಾಣಿಸ್ಬೇಕು. ಅವಳು ಕೈಗೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅದು ಸರಿ, ಅವಳ ಬಗ್ಗೆ ನಿನಗೆ ಹೇಗೆ ಗೊತ್ತಾಯ್ತು? ಅದಾ ಹೆಂದ್ರು ನನ್ನ ಕಣ್ಣು ನನಗೆ ಮೋಸ ಮಾಡ್ತಿದ್ಯಾ? ಇವಳು ವೈದೇಹಿ ಅಕ್ಕಲ್ವಾ? ಅಕ್ಕ ಯಾಕೆ ಬಚ್ಚಿಟ್ಕೊಂಡವಳೆ? ಅಮ್ಮ ಯಾರನ್ನು ಹುಡುಕ್ತಾವಳೆ? ಅಂದರೆ ವೈದೇಹಿ ಇಲ್ಲಿ ಬಂದಿರೋದು ಅಮ್ಮನಿಗೆ ಗೊತ್ತಾಗಿ ಅಮ್ಮ ಅವಳನ್ನೇ ಹುಡುಕ್ತಾ ಇರ್ಬೋದಾ?
ನನ್ನ ಗೆಸ್ ಏನಾದರೂ ನಿಜ ಆಗ್ಬಿಟ್ರೆ ನಮ್ಮ ಸುಹಾಸಿನಿ ಸಿಸ್ಟರ್ ಕತೆ ಖುಲಾಸ ಆಗ್ಬಿಡುತ್ತೆ. ನಾನೇನಾದರೂ ಮಾಡಬೇಕು, ಬೇಸ್ ಅನ್ಸ್ಕೋಬೇಕು. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ಇದು ಆ್ಯಕ್ಚುಲಿ ನಡೆದಿದ್ದು. ನಾನು ನನ್ನ ಕಣ್ಣಾರೆ ವೈದೇಹಿನ ನೋಡಿದ್ದೀನಿ, ಆದರೆ ಸ್ವಲ್ಪ ದೂರದಿಂದ ನೋಡಿದ್ದೀನಿ. ಒಂದು ವೇಳೆ ನಾನು ಕರೆಕ್ಟ್ ಟೈಮ್ ಬರದೆ ಹೋಗಿದ್ರೆ ಏನಾಗ್ತಾಯಿತ್ತು ಯೋಚನೆ ಮಾಡೋ. ಅದು ಬಿಡು. ಅಮ್ಮ ವೈದೇಹಿನ ನೋಡಿದ್ರ? ಹಾಂ, ನೋಡಿದ್ರು. ಇಲ್ಲ ನೋಡಿಲ್ಲ. ಏಯ್, ಕರೆಕ್ಟಾಗಿ ಹೇಳು, ನೋಡಿದ್ಯಾ ಇಲ್ವಾ? ಇಲ್ಲ ಅನಿಸುತ್ತೆ. ಎಡ್ಬಿಡಂಗಿ, ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳು. ಲೈಟಾಗಿ ಕನ್ಫ್ಯೂಸ್ ಆಗ್ತಾ ಇದಕ್ಕ. ನೋಡಿದ್ರು ನೋಡಿರ್ಬೋದು, ನೋಡಿದ್ರು ಅನ್ಸುತ್ತೆ. ಡ್ಯಾಮಿಟ್. ಅಮ್ಮ ಏನಾದರೂ ವೈದೇಹಿನ ನೋಡಿದ್ದೆ ನಿಜ ಆದರೆ ನಾನು ಸತ್ತೆ ಅಂತಲೇ ಲೆಕ್ಕ. ಸರಿ, ನೀನು ವೈದೇಹಿನ ನೋಡಿದೆ ಅಂತ ಹೇಳ್ದೆ ಅಲ್ಲ, ಅವಳು ಯಾವ ಕಡೆ ಹೋದ್ಲು ಅಂತ ನೋಡಿದ್ಯಾ? ವೆರಿ ಕನ್ಫ್ಯೂಷನ್ ಕ್ವಶನೇ ಕೇಳು. ಆ ಗ್ಯಾಪಲ್ಲಿ ತಪ್ಪಿಸ್ಕೊಂಬಿಟ್ಲು, ಎಲ್ಲಿ ಅಂತ ಗೊತ್ತಿಲ್ಲ. ಛೇ, ಕರ್ಮ ನಿಂತು. ಒಂದಾದರೂ ನೆಟ್ ಗೊತ್ತಿದೆಯಾ ನಿನಗೆ? ನೀನು ಮಾಡಿದ ಕೆಲಸಕ್ಕೆ ನನ್ನನ್ನು ಬೈಬೇಡ. ನೀನು ಅಲ್ಲಿ ಗಲಾಟೆ ಮಾಡದೆ ಹೋಗಿದ್ದೆ ನಾನು ಎಲ್ಲನೂ ಸರಿ ಗಮನಿಸ್ತಾ ಇದ್ದೆ. ನೀನು ಎಲ್ರೂ ಕರೆದು ಗುಡ್ಡೆ ಹಾಕಿದೆ, ನನ್ನ ಕಾನ್ಸಂಟ್ರೇಷನ್ ಹೋಯ್ತು. ಆ ಗ್ಯಾಪಲ್ಲಿ ಅವಳು ಮಿಸ್ ಆಗಿಬಿಟ್ಲು. ಪ್ರತಿ ಸಲ ನನ್ನಿಂದ ತಪ್ಪಿಸ್ಕೊತಾನೆ ಇದ್ದಾಳೆ. ಈ ಸಲ ಏನಾದರೂ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅವಳಿಗೊಂದು ಗತಿ ಕಾಣಿಸ್ತೇನೆ. ಈಗ ನಾನು ಬಂದಿದ್ದೀನಲ್ಲ, ನಾನು ಹುಡುಕ್ತೀನಿ. ಹೇಳಿ ಕೇಳಿ ಡಿಟೆಕ್ಟಿವ್ ಕೆಲಸಕ್ಕೆ ನಾನು ಫೇಮಸ್ಸು. ನೀನು ಯಾವುದಕ್ಕೆ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಆದರೂ ನೀನು ಅಮ್ಮನಿಗೆ ಹೊಡಿಬಾರ್ದಿತ್ತು. ನೀನು ಯಾವಾಗಕ್ಕ ಈ ಲೆವೆಲ್ಗೆ ಸೆಂಟಿ ಆಗಿಬಿಟ್ಟೆ? ಸೆಂಟಿನೂ ಇಲ್ಲ, ಶುಂಠಿನೂ ಇಲ್ಲ. ಇರೋ ಪ್ರಾಬ್ಲಮ್ ಜೊತೆ ಇನ್ನೊಂದಷ್ಟು ಪ್ರಾಬ್ಲಮ್ ಸೇರ್ಕೋಬಾರ್ದು, ಅಷ್ಟೇ ನನ್ನ ಕನ್ಸರ್ನ್. ಅಮ್ಮನಿಗೆ ಏನೂ ಆಗಬಾರ್ದು. ಹಾಗೇನಾದರೂ ಆದರೆ ದೊಡ್ಡ ತಲೆನೋವೇ ಶುರುವಾಗುತ್ತೆ. ನಿಮಗೆಲ್ಲ ಅರ್ಥ ಆಗಲ್ಲ ಬಿಡು. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಅಮ್ಮನ ಕಂಡೀಷನ್ ಹೇಗಿದೆ ಅಂತ ನೋಡಬೇಕು. ಒಂದು ವೇಳೆ ಅವ್ರೇನಾದರೂ ವೈದೇಹಿನ ನೋಡಿದರೆ ಆ ವಿಚಾರ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಹಾಗೆ ನೋಡ್ಕೋಬೇಕು ನಾನು. ಹೌದಲ್ವಾ? ಅದು ನಿಜಾನೇ. ಸರಿ, ಆ ವೈದೇಹಿ ಇಲ್ಲಿ ಎಲ್ಲಾದರೂ ಕಾಣ್ತಾಳ ಅಂತ ನೋಡು. ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಸರಿ ಅಕ್ಕ. ಯಾರೂ ಕಾಣ್ತಿಲ್ಲ. ಎಲ್ಲ ಎಲ್ಲಿ ಹೋದ್ರು? ಪಾರ್ಟಿ ಅಂತೆಲ್ಲ ಹೇಳ್ತಾ ಇದ್ರು. ಇಷ್ಟು ಬೇಗ ಪಾರ್ಟಿ ಮುಗಿದ್ಬಿಡ್ತಾ? ಎಲ್ಲರೂ ಹೊರಟ್ಬಿಟ್ರಾ? ಸುಹಾಸಿನಿ ಏನಾದರೂ ನನ್ನ ನೋಡ್ಬಿಟ್ಲಾ? ಅಥವಾ ಶ್ರೀಧರ್ ಅವಳ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ರಾ? ಅದೆರಡರಲ್ಲಿ ಒಂದಾದರೂ ಕೂಡ ನನ್ನ ಕತೆ ಅಷ್ಟೇ. ದೇವ್ರೆ, ಹಾಗೆಲ್ಲ ಏನೂ ಆಗ್ತಾ ಇರಲಿ. ಈ ಸೈಕಲ್ ಗ್ಯಾಪಲ್ಲಿ ಎಲ್ಲಿ ಓಡೋಗ್ಬಿಟ್ಲು? ಈ ಸಾರಿ ವೈದ್ಯನ ಏನಾದರೂ ಇಟ್ಕೊಟ್ರೆ ಅಕ್ಕನಂತ ಒಂದು ದೊಡ್ಡ ಅಮೌಂಟೇ ವಸೂಲಿ ಮಾಡ್ಬೋದು.
ಅತ್ತೆ ಈಗ ಬರ್ತಿದ್ದೀರಾ? ನಾನೆಲ್ಲೋ ನೀವು ಮನೆಗೆ ಹೋಗಿದ್ರಿ ಅಂದ್ಕೊಂಡೆ. ಅಲ್ಲ ಅಮೂಲ್ಯ, ಅಮ್ಮನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ಈ ಥರ ಎಲ್ಲ ನಿನ್ಗೆ ಹೇಗೆ ಯೋಚನೆ ಬರುತ್ತೋ ಏನೋ. ಮತ್ತು ಇಷ್ಟೊತ್ತೆಲ್ಲಿ ಹೋಗಿದ್ರಿ? ಅದು ಅಮ್ಮನಿಗೆ ಸಡನ್ನಾಗಿ ಹೀಗಾಯ್ತಲ್ಲ, ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಟ್ಟಿದ್ದೆ. ಒಂದು ಸೆಕೆಂಡು ನನ್ನ ಮೈಂಡೇ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಪಾಪ ಅಮ್ಮ ಎಷ್ಟು ನೋವು ಪಡ್ತಿದ್ದಾರೋ ಏನೋ. ವೇದಾಂತ್, ಅಮ್ಮ ಹೇಗಿದ್ದಾರೆ? ಡಾಕ್ಟ್ರ್ ಏನಂದ್ರು? ಬೇಗ ಹುಷಾರಾಗ್ತಾರಂತ? ಯಾಕೋ ಇವ್ರ ಮಾತಲ್ಲಿ ನಾರ್ಮಲ್ ಅನಿಸ್ತಿಲ್ವಲ್ಲ? ಇವ್ರಿಗೆ ನಿಜವಾಗ್ಲೂ ಬೇಜಾರಾಗಿದೆಯಾ? ಈ ವಯಸ್ಸಿನಲ್ಲಿ ಅಮ್ಮ ಇದನ್ನೆಲ್ಲ ನೋಡ್ಬೇಕು. ಅವ್ರು ಯಾವತ್ತೂ ಹಾಸ್ಪಿಟಲ್ ಅಂತ ಹೋದವರೇ ಅಲ್ಲ. ಆದರೆ ಇವತ್ತು ನೀನು ಈ ಥರ ಅಗ್ರಜನ್ ಮುಂದೆ ಡವ್ ಮಾಡಿನೇ ಅವನನ್ನ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು. ಆದರೆ ನಿನ್ನ ಈ ನಾಟಕ ತುಂಬ ದಿನ ನಡೆಯಲ್ಲ ಸುಹಾಸಿನಿ. ಮುಖದ ಮೇಲೆ ಬಳ್ಕೊಂಡಿರೋ ಬಣ್ಣ ಇವತ್ತಲ್ಲ ನಾಳೆ ಕರಗುತ್ತೆ. ನಿಜವಾದ ಮುಖ ಕಾಣಿಸುತ್ತೆ. ಡಾಕ್ಟರ್, ಅಜ್ಜಿ ಬಗ್ಗೆ ಹೇಗಿದ್ದಾರೆ? ಏನೂ ಆಗಿಲ್ಲ ತಾನೆ? ಈಗಲೇ ಏನು ಹೇಳೋಕ್ಕಾಗಲ್ಲ ಮಿಸ್ಟರ್ ವೇದಾಂತ್. ಪೇಯ್ನ್ ಕಡಿಮೆ ಆಗೋದಕ್ಕೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಟ್ರೀಟ್ಮೆಂಟ್ಗೆ ಲೋಕಲ್ ಅನಿಸ್ಥೇಷಿಯಾ ಕೊಟ್ಟಿದ್ದೀವಿ. ಅವರೀಗ ನಿದ್ದೆ ಮಾಡ್ತಾ ಇದ್ದಾರೆ. ಡಾಕ್ಟರ್, ಅಜ್ಜಿ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ ತಾನೆ? ನೋನೋ, ಅಷ್ಟೊಂದು ಸೀರಿಯಸ್ ಇಲ್ಲ. ಅವ್ರ ತಲೆ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ಡಾಕ್ಟರ್, ಅದರಿಂದ ಬೇರೆ ನ್ಯೂರಾಲಜಿಕಲ್ ಇಶ್ಯೂಸ್ ಯಾವುದೂ ಇಲ್ಲ ತಾನೆ? ಈಗಲೇ ಏನೂ ಹೇಳೋಕ್ಕಾಗಲ್ಲ. 24 hours ಮೆಡಿಕಲ್ ಅಬ್ಸರ್ವೇಷನಲ್ಲಿ ಇಡಬೇಕಾಗತ್ತೆ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ದಟ್ಸ್ ಅವರ್ ಡ್ಯೂಟಿ. ಯು ಡೋಂಟ್ ವರಿ. ಅವಾಗಲಿಂದ ವಿಕ್ಕೇಣ ಮತ್ತೆ ಅಂತ ನಂಗೆ ಕಾಲ್ ಮಾಡ್ತಿದ್ದೀನಿ. ಇಬ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅದ್ಯಾ ಪಾಪ ಅವ್ರು ಬ್ಯುಸಿ ಇರ್ಬೋದು. ಫ್ರೀ ಆದ್ಮೇಲೆ ಅವರೇ ಕಾಲ್ ಮಾಡ್ತಾರೆ ಬಿಡು. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಕಾಲ್ ರಿಸೀವ್ ಮಾಡಿದ್ರೆ ಅಂದ್ರೆ ಚಿಂತೆ ಇಲ್ಲ ಸಾರ್ಥಕ್. ಆದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಹೇಳ್ಬೋದು ಅಲ್ವಾ ಅಲ್ಲಿ ಏನಾಗ್ತಿದೆ ಅಂತ. ಅದ್ಯಾ ಆ ಕಡೆಯಿಂದ ಏನು ಅಪ್ಡೇಟ್ಸ್ ಬಂದಿಲ್ಲ ಅಂದರೆ ಅಲ್ಲಿ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ನೀನು ಈ ರೀತಿ ಚಿಕ್ಕ ಮಕ್ಳು ಥರ ಕೋಪ ಮಾಡ್ಕೊಳ್ಳೋದು ಬಿಟ್ಟು 10 ನಿಮಿಷ ಸಮಾಧಾನವಾಗಿರು. ಆ ಕಡೆಯಿಂದ ಯಾರ್ದಾದ್ರೂ ಫೋನ್ ಕಾಲ್ ಬಂದರೂ ಬರ್ಬೋದು. ನಿಮ್ಮ ಕಣ್ಣಿಗೆ ನಾನು ಚಿಕ್ಕ ಮಗು ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ? ಅದಕ್ಕೆ ಈ ಮನೇಲಿ ನಾನು ಅಂದರೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಎಲ್ಲರೂ ನನ್ನ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇರ್ತೀರ. ಈ ಮನೆ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೀವು ಕೂಡ ನನ್ನ ಮಗು ಥರನೇ ಟ್ರೀಟ್ ಮಾಡ್ತೀರಾ ಅಲ್ವಾ ಸಾರ್ಥಕ್? ಅದ್ಯಾ ಬಾ ಕೂತ್ಕೋ. ಹೇಳಿದ್ದು 100% ನಿಜ ಅದ್ಯಾ. ನೀನು ಈಗ ಅಂತಲ್ಲ, ಯಾವಾಗಲೂ ನನ್ನ ಪಾಲಿಗೆ ಮಗುನೇ. ಸೊ ನಾನಿನ್ನ ಅದೇ ಥರ ಟ್ರೀಟ್ ಮಾಡ್ತೀನಿ, ಮಗು ಥರನೇ ಕೇರ್ ಮಾಡ್ತೀನಿ. ಆದರೆ ಯಾವತ್ತೂ ಅವಾಯ್ಡ್ ಮಾಡಿಲ್ಲ, ಮಾಡೋದು ಇಲ್ಲ. ಹೋಗಿ ಸಾರ್ಥಕ್, ನೀವೇನೇ ಹೇಳಿದ್ರು ನಾನು ನಂಬಲ್ಲ. ನೀವು ತುಂಬ ಕೆಟ್ಟವರು. ನಿಮ್ಮ ಮಾತನ್ನ ನಂಗೆ ನಂಬಿಕೆ ಇಲ್ಲ. ಅರೆ, ಗಂಡನ ಮಾತೇ ನಂಬಲ್ಲ ಅಂದರೆ ಮತ್ತಿನ್ಯಾರು ಮಾತು ನಂಬ್ತೀಯ? ನೀವೇನೇ ಹೇಳಿ ಸಾರ್ಥಕ್, ಅಜ್ಜಿಗೆ ಥರ ಆಗಿರ್ಬೇಕಾ? ನಂಗೆ ಜೊತೆ ಇರಬೇಕಾಗಿತ್ತು. ನೀವು ನನಗೆ ಅಲ್ಲಿಗೆ ಕರ್ಕೊಂಡು ಹೋಗದೆ ಮನೆಗೆ ಕರ್ಕೊಂಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ರಿ. ಪಾಪ ಅಲ್ಲಿ ಅಜ್ಜಿ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ. ನಿನ್ನ ನೋಡಿ
ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ನೋಡಬೇಕು ಅನ್ನಿಸ್ಲಿಲ್ವಾ? ಅಜ್ಜಿ ಅಜ್ಜಿ, ನೀವು ಹೇಳ್ದೆ ಕೇಳ್ದೆ ಪಾರ್ಟಿ ಹಾಲಿಂದ ಯಾಕೆ ಹೊರಗಡೆ ಬಂದ್ರಿ? ನಾನು ಯಾಕೆ ಹೋದೆ? ಎಲ್ಲಿ ಹೋದೆ? ಅಜ್ಜಿ, ಆಯಾಸ ಮಾಡ್ಕೋಬೇಡಿ. ಅಲ್ಲಿ ಏನಾಯ್ತು ಅಂತ ನಿಮಗೆ ನೆನಪಿದ್ಯಾ? ನೀವು ಹೇಗೆ ಬಿದ್ರಿ ಅಜ್ಜಿ?